ಹಾಯ್ ಫ್ರೆಂಡ್ಸ, ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರಿ? ನಾನು ಕೂಡ ಆರಾಮಿದ್ದೀನಿ ನೋಡ್ರಿ. ನೀವೆಲ್ಲ ಆರಾಮಿದ್ದೀರ ಅಂತ ಅಂದ್ಕೊಂಡು ಬರ್ರಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡಮ್ರಿ. ನೋಡಿರಿ, ಪೂಜೆ ಎಲ್ಲ ಮಾಡೀನಿ. ಬಾಗಿಲು ಪೂಜೆ ಎಲ್ಲ ಮಾಡಿ ನೋಡ್ರಿ ಫ್ರೆಂಡ್ಸ. ಯಾವ ರೀತಿಯಾಗಿ ಮಾಡೀನಂತ ನೋಡ್ರಿ. ಇಲ್ಲಿ ನಾನು ಬದ್ನಿಕಾಯಿ ಎಣ್ಣೆಗಾಯಿ ಪಲ್ಯ ಮಾಡಕತ್ತೀನಿ ನೋಡ್ರಿ. ಉಳ್ಳಾಗಡ್ಡಿ ದಪ್ಪ ದಪ್ಪಾಗಿ ಕಟ್ ಮಾಡಿಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೊಂಡು ನೋಡ್ರಿ. ಅವು ಸ್ವಲ್ಪ ಕೆಂಪಾದ್ಮೇಲೆ ಮತ್ತು ಟೊಮೆಟೊ ಸೇರಿಸಿ ನೋಡ್ರಿ. ಒಂದು ಟೊಮೆಟೊ ಸೇರಿಸೀನಿ ರೀ. ಬದ್ನಿಕಾಯಿ ಈ ರೀತಿ ಕೊಯ್ಕೊಂಡು ನೋಡ್ರಿ. ಈ ಕಡೆ ನಾನು ಉಳ್ಳಾಗಡ್ಡಿ ಟೊಮೆಟೊನ ಮಿಕ್ಸರ್ ಮಾಡ್ಕೊತೀನಿ ನೋಡ್ರಿ ಫ್ರೆಂಡ್ಸ. ಈ ಕಡೆ ನಾನು ಏನು ತೊಗೊಂಡಿನಪ್ಪ ಅಂತಂದ್ರೆ ಶೇಂಗದ ಪುಡಿ, ಎಳ್ಳಿನ ಪುಡಿ ಎರಡು ಮಿಕ್ಸ್ ರೀ. ಶೇಂಗಾ ಎಳ್ಳು ಹುರಿದು ಪುಡಿ ಮಾಡಿ ಇಟ್ಕೊಂಡು ನೋಡ್ರಿ. ಆ ಪುಡಿ ತೊಗೊಂಡು ನೋಡ್ರಿ ಫ್ರೆಂಡ್ಸ. ತೊಗೊಂಡ್ಬಿಟ್ಟು ಎಷ್ಟು ಬೇಕೋ ಅಷ್ಟು ನೋಡಿ ತೊಗೋರಿ. ಈ ಕಡೆ ನಾನು ಒಂದು ಸ್ವಲ್ಪ ಕೊಬ್ಬರಿ ಸೇರಿಸ್ಲತ್ತೀನಿ ನೋಡ್ರಿ. ಕೊಬ್ಬರಿನೂ ಕೊಯ್ದು ಹುರಿದು ಮಿಕ್ಸರ್ ಮಾಡಿ ಇಟ್ಕೊಂಡಿನಿ ರೀ. ಪುಡಿ ಮಾಡಿ ಇಟ್ಟಿರುವಂಥ ಕೊಬ್ಬರಿ ಪುಡಿ ಹಾಕ್ಕೊಂಡು ನೋಡ್ರಿ. ಒಂದು ಸ್ವಲ್ಪ ಅರಿಶಿನ ಮತ್ತು ಅಚ್ಚಕಾರದ ಪುಡಿ ಹಾಕಿ ನೋಡ್ರಿ. ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ತೊಗೋರಿ ಫ್ರೆಂಡ್ಸ. ಇಲ್ಲಿ ಒಂದು ಸ್ವಲ್ಪ ಗರಂ ಮಸಾಲ ಹಾಕೊಳತ್ತೀನಿ ರೀ ನಾನು. ಗರಂ ಮಸಾಲ ಮತ್ತು ಈ ಕಡೆ ನಾನು ಒಂದು ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪುಡಿ ಪೇಸ್ಟ್ ಅಂತಲೇ ಹೇಳ್ಬೋದು, ಪೇಸ್ಟ್ ಹಾಕೊಳತ್ತೀನಿ ನೋಡ್ರಿ ನಾನು. ಪೇಸ್ಟ್ ಹಾಕ್ಕೊಂಡ್ಬಿಟ್ಟು ಈಗ ಮತ್ತೇನು ಬೇಕಪ್ಪ ಅಂತಂದ್ರೆ ಅದಕ್ಕೆ ಪ್ಲೀಸ್ ಫ್ರೆಂಡ್ಸ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ರೀ ಫ್ರೆಂಡ್ಸ. ಲಾಸ್ಟಿಗೆ ಇಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೋಡ್ರಿ. ನಾನು ಎಣ್ಣೆ ಹಾಕ್ಕೊಂಡು ಕೈಯಿಂದ ಚಲೋ ಮಿಕ್ಸ್ ಮಾಡ್ಕೊತೀನಿ ನೋಡ್ರಿ. ಈಗ ಇದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ರೀ. ಉಪ್ಪು ನೋಡ್ಕೊಂಡು ಹಾಕೋರಿ. ಒಂದು ಸ್ವಲ್ಪ ಕಡಿಮೆ ಆದರೂ ಆಮೇಲೆ ಹಾಕ್ಲಕ್ಕೆ ಬರ್ತದೆ ರೀ. ಇಲ್ಲಿ ನಾನು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ನೋಡ್ರಿ. ಎಷ್ಟು ಬೇಕಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೀನಿ ರೀ. ಹಾಕ್ಕೊಂಡು ಕೈಯಿಂದ ಚಲೋ ಮಿಕ್ಸ್ ಮಾಡ್ಕೊತೀನಿ ನೋಡ್ರಿ. ಎಲ್ಲನೂ ಒಂದೇ ಕಡೆ ಆಗಂಗೆ ಮಾಡ್ಕೊತೀನಿ ನೋಡ್ರಿ ಫ್ರೆಂಡ್ಸ. ಒಂದು ಸ್ವಲ್ಪ ನೀರು ಹಾಕೀನಿ ನಾನು, ಜಾಸ್ತಿ ಹಾಕಲ್ರಿ. ಜಾಸ್ತಿ ಹಾಕಿದ್ರೆ ಶೇಂಗಾ ನೀರು ಬಿಡ್ತದೆ ರೀ. ಒಂದು ಸ್ವಲ್ಪ ಹಾಕಿ ನೋಡ್ರಿ, ಸಾಕ್ರಿ ಇಷ್ಟು. ನಾನು ಒಂದು 5-6 ಬದ್ನಿಕಾಯಿ ತೊಗೊಂಡು ನೋಡ್ರಿ ಫ್ರೆಂಡ್ಸ. ಬದ್ನಿಕಾಯಿನ ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡು ನೋಡ್ರಿ. ಈಗ ಅದರಲ್ಲಿ ನಾನು ತುಂಬ್ಕೊತೀನಿ ನೋಡ್ರಿ ಫ್ರೆಂಡ್ಸ. ಒಂದೇ ಕಡೆ ತುಂಬಿದ್ರೆ ಎಲ್ಲ ಕಡೆ ಹೋಗ್ತದೆ ರೀ. ನಾವು ಮಧ್ಯದಲ್ಲಿ ತುಂಬಿನಿ ರೀ ನಾನು, ಎಲ್ಲ ಕಡೆ ಹೋಗ್ತದೆ ರೀ. ಯಾಕಂದ್ರೆ ನಾನು ಭಾಳ ದಪ್ಪ ಹೋಳು ಬಿಟ್ಟಿಲ್ಲ ರೀ. ಒಂದರಲ್ಲಿ 6 ಪೀಸ್ ಮಾಡಿ ನೋಡ್ರಿ. ಇಲ್ಲಿ ನೋಡ್ರಿ, ಈಗ ನೋಡ್ಬೋದು ರೀ. ಈ ರೀತಿಯಾಗಿ ತುಂಬ್ಕೊಡಿ ನೋಡ್ರಿ ಫ್ರೆಂಡ್ಸ. ಈ ಕಡೆ ನಾನು ಒಂದು ಕಡಾಯಿ ಇಟ್ಟೀನಿ ರೀ. ಈ ಕಡಾಯಿಯಲ್ಲಿ ನಾನೀಗ ಈರುಳ್ಳಿ ಟೊಮೆಟೊ ಹುರ್ಕೊಂಡಿದ್ದಲ್ರಿ, ಅದೇ ಕಡಾಯಲ್ಲಿ ಮಾಡ್ಲತ್ತೀನಿ ನೋಡ್ರಿ. ಏನಪ್ಪ ಯಾವಾಗ ನೋಡಿದ್ರು ಇಂಥದೇ ತೋರಿಸ್ತಾ ಅಂತ ಅನ್ಕೋತಿರ್ಬೋದು. ಆ ಕಡಾಯಿ ತೆಳ್ಳಗಾದ್ರಿ, ಹಾಗಾಗಿ ಜಲ್ದಿನೇ ಹೊತ್ಕೊಂಬರ್ತದೆ ಏನೇ ಒಂದು ಮಾಡಿದ್ರು. ಈಗ ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕೀನಿ ರೀ. ಎಣ್ಣೆಗಾಯಿ ಪಲ್ಯ ಅಂತಂದ್ರೆ ಒಂದು ಸ್ವಲ್ಪ ಜಾಸ್ತಿನೇ ಎಣ್ಣೆ ಇರ್ಬೇಕು ರೀ. ಎಣ್ಣೆ ಜೀರಿಗೆ ಹಾಕಿ, ಸಾಸಿವೆ ಜೀರಿಗೆ ಹಾಕಿ, ಕಡಿಪತ್ತ ಹಾಕಿ ಚಟಪಟ ಅಂತ ಅಂದಮೇಲೆ ಕಡಿಪತ್ತನೂ ಒಂದು ಸ್ವಲ್ಪ ಎಣ್ಣೆಗ ಫ್ರೈ ಆದಮೇಲೆ ಲಾಸ್ಟಿಗೆ ನಾನು ಈರುಳ್ಳಿ ಟೊಮೊಟೊ ಪೇಸ್ಟ್ ಮಾಡ್ಕೊಂಡಿದ್ದಲ್ರಿ, ಆ ಪೇಸ್ಟ್ನ ಹಾಕೊಳತ್ತೀನಿ ನೋಡ್ರಿ. ಆ ಕಡೆ ಅನ್ನಕ್ಕೆ ಇಟ್ಟು ನೋಡ್ರಿ, ಈ ಕಡೆ ಪಲ್ಯ ಮಾಡಬೇಕು ಅಂತ ಮಾಡಾಕತ್ತೀನಿ ರೀ. ಟೈಮ್ ಆಗೋವರೆಗೂ ಕೂಡ್ತೀನಿ ರೀ ಫ್ರೆಂಡ್ಸ. ಟೈಮ್ ಆದಮೇಲೆ ಅರ್ಜೆಂಟಲ್ಲಿ ಮಾಡಕ್ಕೆ ಹೋಗ್ತೀನಿ ನೋಡ್ರಿ. ಬಂದುಬಿಟ್ಟು ಒಂದು ಸ್ವಲ್ಪ ಫೋನ್ ನೋಡ್ತೀನಿ. ಪಾತ್ರೆ ತೊಳಿವಿರ್ತಾವ್ರಿ, ಅವು ತೊಳಿತೀನಿ, ಕಸ ಗುಡಿಸ್ತೀನಿ. ಈ ಕಡೆ ನಾನು ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಗ್ಯಾಸ್ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಇದು ಮಾಡ್ಕೊಂಡು ನೋಡ್ರಿ, ಫ್ರೈ ಮಾಡಿಕೊಂಡು. ಈ ಕಡೆ ಒಂದು ಸ್ವಲ್ಪ ಮತ್ತು ಗರಂ ಮಸಾಲೆ, ಅಲ್ಲ ಬೆಳ್ಳುಳ್ಳಿ ಪೇಸ್ಟು ಹಾಕೊಳತ್ತೀನಿ ನೋಡ್ರಿ ನಾನು. ಮತ್ತು ಅದರಲ್ಲೂ ಮಿಕ್ಸ್ ಮಾಡೀನಿ ರೀ, ಇದರಲ್ಲೂ ಹಾಕೊಳತ್ತೀನಿ ನೋಡ್ರಿ. ಈ ಕಡೆ ಒಂದು ಸ್ವಲ್ಪ ಚಿಕನ್ ಮಸಾಲನೂ ಹಾಕಿ ನೋಡ್ರಿ. ನಾನು ಎಲ್ಲದಕ್ಕೆ ಎಲ್ಲ ಮಸಾಲ ಯೂಸ್ ಮಾಡ್ತೀನಿ ರೀ, ಒಂದೇ ಅಂತಲ್ಲ. ಯಾವ ಮಸಾಲೆ ಇರ್ತದೆ ಅದೆಲ್ಲ ಹಾಕೋತೀನಿ ನೋಡ್ರಿ ನಾನು. ಒಂದು ಪೋಣೆ ಕೊಟ್ಟು ಅನ್ನ ಆಗಲಿ, ಪಲ್ಯಕ್ಕಾಗಲಿ, ಎಲ್ಲದಕ್ಕೂ ಹಾಕೋತೀನಿ ರೀ. ಬೇಳೆ ಸಾಂಬಾರು ಅಂದ್ಬಿಟ್ಟು ಎಲ್ಲದಕ್ಕೂ ಹಾಕೋತೀನಿ ನೋಡ್ರಿ. ಇದು ಪೂರ್ತಿ ಫ್ರೈ ಮಾಡ್ಕೊಂಡ್ಮೇಲೆ ಒಂದು ಸ್ವಲ್ಪ ಬಿಡಬೇಕು. ಬಿಟ್ಟಾದ್ಮೇಲೆ ನಾನೀಗ ಬದ್ನೆಕಾಯಿನ ಆ್ಯಡ್ ಮಾಡ್ಕೊತೀನಿ ನೋಡ್ರಿ. ಬದ್ನೆಕಾಯಿ ಹಾಕ್ಕೊಂಡ್ಬಿಟ್ಟು ನಾನು ಮಿಕ್ಸ್ ಅದು ಏನು ಮಾಡೋಂಗಿಲ್ಲ ರೀ. ಒಂದು ಸ್ವಲ್ಪ ಹೊತ್ತು ಹಾಗೆ ಬಿಡ್ತೀನಿ ರೀ. 1-2 ನಿಮಿಷ ಬಿಟ್ಟರೆ ಎಣ್ಣೆ ಎಲ್ಲ ಮೇಲೆ ಬಂದುಬಿಡ್ತದೆ ರೀ ಫ್ರೆಂಡ್ಸ. ಹಾಗಾಗಿಬಿಟ್ಟು ಹಾಗೆ ಬಿಡ್ತೀನಿ ನೋಡ್ರಿ. ಈಗ ಇದರ ಮುಚ್ಚಳನ ತೆಗಿತೀನಿ ನೋಡ್ರಿ. ನೋಡ್ಬೋದು ರೀ, ಮೇಲೆಲ್ಲ ಎಣ್ಣೆ ಬಿಟ್ಕೊಂಡದ್ರಿ ಫ್ರೆಂಡ್ಸ. ಈಗ ಅದೇನು ನಾವು ಬದ್ನೆಕಾಯಿ ಪುಡಿ ಇದು ಮಾಡ್ಕೊಂಡಿದ್ದೇವಲ್ಲ ರೀ, ಗ್ರೇವಿನ ಬದ್ನೆಕಾಯಲ್ಲಿ ತುಂಬ್ಕೊಂಡಿದ್ದೇವಲ್ಲ, ಅದೆಲ್ಲ ನಾನು ಒಂದು ಸ್ವಲ್ಪ ನೀರು ಹಾಕಿ ತೊಳ್ಕೊಂಡು ಇದರಲ್ಲಿ ಹಾಕೊಳತ್ತೀನಿ ನೋಡ್ರಿ. ಮಿಕ್ಸರ್ದಾಗೂ ಒಂದು ಸ್ವಲ್ಪ ಮಿಕ್ಸರ್ ಜಾರ್ನಾಗ ಒಂದು ಸ್ವಲ್ಪ ನೀರು ಹಾಕಿ ತೊಳ್ಕೊಂಡೀನಿ ರೀ. ತೊಳ್ಕೊಂಡು ಎಷ್ಟು ಬೇಕೋ ಅಷ್ಟು ಗ್ರೇವಿ ಗಟ್ಟಿರಬೇಕಾ ಅಥವಾ ಅಷ್ಟೇ ಅಳಸ್ಬೇಕಾ ಅಂತ ನೋಡಿ ನೀವು ತೊಗೋಬೋದು. ನಾನು ಒಂದು ಸ್ವಲ್ಪ ಗಟ್ಟಿನೇ ಮಾಡಾಕತ್ತೀನಿ ರೀ. ಆ ಕಡೆ ಅನ್ನಕ್ಕೂ ಬರಬೇಕು, ಈ ಕಡೆ ಚಪಾತಿಗೂ ಬರಬೇಕು ಅಂತ ಆ ರೀತಿಯಲ್ಲಿ ಮೀಡಿಯಮ್ ಇದರಲ್ಲಿ ಮಾಡಾಕತ್ತೀನಿ ನೋಡ್ರಿ ನಾನು. ಇದು ಕುದ್ದುಬಿಟ್ಟು ಈಗ ನೋಡಿದ್ರೆ ಇಷ್ಟು ತೆಳ್ಳಗೆ ಅನ್ನಿಸ್ಲತ್ತದ ರೀ. ಕುದ್ದುತ್ತಂದ್ರೆ ಗಟ್ಟಿ ಆಗ್ತದೆ ನೋಡ್ರಿ. ಉಪ್ಪು ಸ್ವಲ್ಪ ಕಡಿಮೆ ಇತ್ತು, ಹಾಗಾಗಿ ನಾನು ಒಂದು ಸ್ವಲ್ಪ ಹಾಕ್ಕೊಂಡು ನೋಡ್ರಿ. ಹಾಕ್ಕೊಂಡ್ಬಿಟ್ಟು ಮತ್ತೆ ಮುಚ್ತೀನಿ ನೋಡ್ರಿ. ಈ ಕಡೆ ನಾನು ಪೂರಿ ಮಾಡ್ಕೊತೀನಿ ನೋಡ್ರಿ. ಅದಕ್ಕೆ
ತುಂಬಿದ ಬದ್ನೆಕಾಯಿ ಪಲ್ಯಕ್ಕೆ ಮಸ್ತ್ ಕಾಂಬಿನೇಷನ್ ಅಂದ್ರೆ ಪೂರಿ ಅಂತ ಹೇಳ್ಬೋದು ರೀ. ಪೂರಿ ಮಾಡೋ ರೆಸಿಪಿ ತೋರ್ಸಂದ್ರೆ ನಿಮಗೆ ತೋರಿಸ್ತೀನಿ ರೀ ನಾನು. ಎಷ್ಟು ಚಲೋ ಬರ್ತಾವಂತ ನೋಡ್ಬೋದು ರೀ. ಪೂರಿದಾಗ ನಾನು ಏನೂ ಹಾಕಿಲ್ಲ ನೋಡ್ರಿ, ಖಾಲಿ ನಾನು ಯಾವಾಗ ಬರೀ ಮೈದಾ ಹಿಟ್ಟಿಂದ ಮಾಡ್ಕೋತೀನಿ. ಜಾಸ್ತಿ ಮೈದಾ ಹಿಟ್ಟಿಂದ ಮಾಡಲ್ಲ ರೀ, ಫಸ್ಟ್ ಟೈಮು ಸೆಕೆಂಡ್ ಟೈಮ್ ಅಷ್ಟೇ ರೀ. ನಾನು ಜಾಸ್ತಿ ಗೋಧಿ ಹಿಟ್ಟಿಂದೇ ಪೂರಿ ಮಾಡ್ತೀನಿ ನೋಡಿರಿ. ಅವು ಸಮೇತ ಹಿಂಗೆ ಉಬ್ಕೊಂಬರ್ತಾವೆ ನೋಡಿರಿ ಫ್ರೆಂಡ್ಸ. ಮಸ್ತ್ ಅಂದ್ರೆ ಮಸ್ತ್ ಬರ್ತಾವೆ ಅಂತ ಹೇಳ್ಬೋದು ರೀ. ಪೂರಿ ಅಂತೂ ಸಖತ್ತಾಗಿ ಉಬ್ತಾವೆ ನೋಡಿರಿ. ಹೋಟೆಲ್ ಸ್ಟೈಲಿಯಲ್ಲಿ ಪೂರಿ ಮನೆಯಲ್ಲಿ ಮಾಡಿಕೊಂಡು ತಿನ್ಬೋದು ರೀ. ಅವರು ಎಷ್ಟು ಎಣ್ಣೆಯಲ್ಲಿ ಕರೆದಿರ್ತಾರೋ, ನಾವು ಮನೆಯಲ್ಲಿ ಆರೋಗ್ಯಕರವಾಗಿ ಮಾಡಿಕೊಂಡು ಈ ರೀತಿ ತಿನ್ಬೋದು ನೋಡಿರಿ. ನಾನೀಗ ಬರೀ ಒಂದು ಸ್ವಲ್ಪ ಗೋಧಿ ಹಿಟ್ಟು ಹಾಕೀನಿ ರೀ, ಮೈದಾ ಹಿಟ್ಟಿಂದ ಮಾಡ್ಬೇಕಂತ ಅನ್ನಿಸ್ತು, ಹಾಗಾಗಿ ಮೈದಾ ಹಿಟ್ಟಿಂದ ಮಾಡಾಕತ್ತೀನಿ ನೋಡಿರಿ. ಆದ್ರೆ ಮೈದಾ ಹಿಟ್ಟಿನಕಿನ ಗೋಧಿ ಹಿಟ್ಟಿಂದೇ ಚಲೋ ಅಂತ ಹೇಳ್ಬೋದು ರೀ. ಗೋಧಿ ಹಿಟ್ಟು ಹಾಕ್ಕೊಂಡು ಅದಕ್ಕೊಂದು ಸ್ವಲ್ಪ ಮೈದಾ ಹಿಟ್ಟು ಆ್ಯಡ್ ಮಾಡ್ಕೋಬೇಕು ರೀ. ಚಲೋ ಅಥವಾ ಹೇಳ್ಬೋದು ರೀ ಫ್ರೆಂಡ್ಸ. ನಾನಂತರೂ ಜಾಸ್ತಿ ಯಾವಾಗ ಮಾಡಿದಾಗ ಮೈದಾ ಹಿಟ್ಟಿಂದ ಮಾಡೋಕ್ಕೆ ಹೋಗಲ್ಲ ರೀ, ಗೋಧಿ ಹಿಟ್ಟಿಂದೇ ಮಾಡ್ತೀನಿ ನೋಡಿರಿ. ಈ ಸರಿನೇ ನೋಡಾಮಿ ಅಂತ ಮೈದಾ ಹಿಟ್ಟು 1 ಕಿಲೋ ಹಂಗೆ ತಂದಿದ್ದಿತ್ತು ರೀ. ಅದು ಎಷ್ಟು ದಿವಸ ಐತಿ ಏನೂ ಎದಕ್ಕೂ ಯೂಸೇ ಮಾಡಿರಲಿಲ್ಲ, ಹಾಗಾಗಿ ಪೂರಿಯಾರ ಮಾಡ್ಕೊಂಬಂತ ಪೂರಿ ಮಾಡ್ಲತ್ತೀನಿ ನೋಡಿರಿ ಫ್ರೆಂಡ್ಸ. ಎಷ್ಟು ಮಸ್ತಾಗಿ ಉಬ್ಲಾಕತ್ತವ ಅಂತ ನೋಡ್ಬೋದು ರೀ. ಸಖತ್ತಾಗಿ ಹೊಂಟವು ನೋಡಿರಿ ಫ್ರೆಂಡ್ಸ. ತುಂಬಿದ ಬದ್ನೆಕಾಯಿಗೆ ಪೂರಿ ಮಸ್ತ್ ಕಾಂಬಿನೇಷನ್ ಅಂತ ಹೇಳ್ಬೋದು ರೀ. ಬಾಯ್ ಫ್ರೆಂಡ್ಸ.